ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾನು ಏನು ತಿಳಿಸ್ಕೊಡಕತ್ತೇನೆಂದ್ರೆ, ನೀವು ಎಷ್ಟೊಂದು ಲಕ್ಷ್ಮಿ ಫೋಟೋಸ್ ನೋಡಿರ್ತೀರಿ. ಆ ಫೋಟೋಸ್ನಲ್ಲಿ ನೀವೊಂದು ಬಂಗಾರದ ಬಿಂದಿಗೆ ಅಥವಾ ಕೂಡ ನೋಡಿರ್ತೀರಿ, ಕರೆಕ್ಟಾ? ಆ ಬಿಂದಿಗೆಯಿಂದ ನಾಣ್ಯಗಳು ಆಚೆ ಬರ್ತಾ ಇರುತ್ತೆ, ಬಂಗಾರದ ನಾಣ್ಯಗಳು. ಅದನ್ನು ನೋಡಿರ್ತೀರಿ ಆಬ್ವಿಯಸ್ಲಿ. ನೀವು ನೋಡಿರಲಿಲ್ಲ ಅಂದರೆ ಇವಾಗ ನಾನಲ್ಲಿ ಸೈಡಿಗೆ ಒಂದು ಪಿಕ್ಚರ್ ಹಾಕ್ತೇನೆ. ಆ ಪಿಕ್ಚರ್ನ ನೀವು ಅಲ್ಲಿ ನೋಡ್ಕೋಬೋದು. ಇವಾಗ ಬರ್ತೈತೆ ನೋಡ್ರಿ ಪಿಕ್ಚರ್. ಹಾಂ, ಈ ರೀತಿಯಿಂದ ನಾವು ಮನೇಲಿ ಬರೀ ಒಂದು 10 ರೂಪಾಯಿ ಖರ್ಚು ಮಾಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಮಣ್ಣಿನ ಮಡಿಕೆನಾದರೂ ಯೂಸ್ ಮಾಡ್ಬೋದು, ಅಥವಾ ನೀವು ಮನೆಯಾಗ ಮಾಮೂಲಿ ನೀರು ಕುಡಿಯೋಕ್ಕೆ ಯೂಸ್ ಮಾಡೋ ಚರ್ಗಿನಾದರೂ ಯೂಸ್ ಮಾಡ್ಕೋಬೋದು. ಸೊ ಒಂದು ಮಣ್ಣಿನ ಮಡಿಕೆ ಯೂಸ್ ಮಾಡಿದರೆ ನೀವು ಏನಂದ್ರೆ ನೀವು ಅದಕ್ಕೆ ಮೇಲೆ ಗಮ್ ಹಾಕಿ ಅಂಟು ಹಚ್ಚಿ ಅದ್ರ ಮೇಲೆ ಮಿಂಚೆಲ್ಲ ಹಾಕಬೇಕಾಗ್ತದೆ. ಸೊ ಅದು ಭಾಳ ಟೈಮ್ ಕನ್ಸ್ಯೂಮಿಂಗ್, ಮತ್ತು ಮಿಂಚೆಲ್ಲ ಹಾಕಿ ಕೈಯೆಲ್ಲ ಅದು ನನಗೆ ಏನೋ ಒಂದು ಸ್ವಲ್ಪ ಇರಿಟೇಷನ್ ಅನ್ಸುತ್ತೆ ಮಾಡೋಕೆ. ಸೊ ಅದಕ್ಕೆ ನಾನು ಮಾಡ್ತೀನಿ, ಮಾಮೂಲಿ ನಾವೇನು ನೀರು ಕುಡಿತೇವಲ್ಲ ಆ ಚರ್ಗಿನ ಯೂಸ್ ಮಾಡ್ಕೊಂಡು ನಾನು ಮಾಡ್ತೀನಿ. ಸೊ ಮಣ್ಣಿನ ಮಡಿಕೆನೂ ಮಾಡ್ಬೋದು, ಅದನ್ನು ಎಫೆಕ್ಟಿವ್ ಆಗಿ ಕಾಣ್ತೈತಿ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಮತ್ತು ಮಿಂಚೆಲ್ಲ ಆಗ್ತೈತೆ ಜಾಸ್ತಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆದರೆ ಔಟ್ಪುಟ್ ಮಾತ್ರ ಇನ್ನೂ ಚೆನ್ನಾಗಿ ಬರ್ತೈತೆ. ಬಟ್ ನಾನು ಮಾಮೂಲಿ ನೀರು ಕುಡಿಯೋ ಚರ್ಗಿನ ಯೂಸ್ ಮಾಡಕತ್ತೀನಿ. ಮತ್ತು ಅಲ್ಲೇ ನಾನು ಏನೇನು ಐಟಮ್ಸ್ ತೊಗೊಂಡೇನೆ ಅಂತ ಹೇಳಿ ನೀವಿಲ್ಲಿ ನೋಡ್ಕೋಬೋದು. ಸೊ ಏನೇನಪ್ಪ ಅಂದರೆ, ಒಂದು ಚರ್ಗಿ, ಆಮೇಲೆ ಒಂದೆರಡು ಪ್ಲಾಸ್ಟಿಕ್ ಡಬ್ಬಿ ಇದಾವೆ. ಸೊ ನಾನು ಆಮೇಲೆ ಅದಕ್ಕೆ ನೋಟ್ ಮಾಮೂಲಿ ಸಿಗ್ತಾವಲ್ರಿ ಅಂಗಡಿಯಾಗ ಅಂತ ನೋಟ್ಸ್, ಆಮೇಲೆ ಕಾಯಿನ್ಸ್, ಒರಿಜಿನಲ್ ಕಾಯಿನ್ಸ್ ತೊಗೊಂಡಿದ್ದೀನಿ. ಮತ್ತು ಸಿಲ್ವರ್ ಟೇಪ್, ಮತ್ತು ಒಂದು ಗೋಲ್ಡನ್ ಟೇಪ್, ಡಬಲ್ ಟೇಪ್, ಮತ್ತು ವೈಟ್ ಟೇಪ್. ಈಗ ಡಬಲ್ ಟೇಪ್ ಜಾಸ್ತಿ ಏನು ಬೇಕಾಗಿಲ್ಲ, ಅದು ನೀವು ಒನ್ ಟೈಮ್ ಯೂಸ್ ಮಾಡ್ಕೊಂಡು ತೊಗೊಂಬಂದ್ರೆ ಅಂದರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನು ಮಾಡ್ತೇನಪ್ಪ ಅಂದರೆ, ನಾನು ಚರ್ಗಿ ತೊಗೊಂಡು ಈ ಚರ್ಗಿಗೆ ಈ ರೀತಿ ನಾನು ಗೋಲ್ಡನ್ ಟೇಪ್ನ ಸುತ್ಕೊಂಡು ಹೋಗ್ತೀನಿ. ನೀವು ಬೇಕಾದ್ರೆ ಸಿಲ್ವರ್ ಕಲರ್ ಟೇಪ್ನು ಸುತ್ಬೋದು, ನಿಮ್ಗೆ ಯಾವ್ದು ಬೇಕೋ ಆ ಕಲರ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಗೋಲ್ಡನ್ ಕಲರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ಸೊ ಅದಕ್ಕೆ ಗೋಲ್ಡನ್ ಕಲರ್ ಸುತ್ಕೊಳತ್ತೀನಿ. ನೀವು ರೂಲ್ಸ್ ಏನಿಲ್ಲ, ಇದನ್ನು ಹಿಂಗೆ ಸುತ್ತಬೇಕು, ಮ್ಯಾಲಿಂದ ಕೆಳಗೆ ಸುತ್ತಬೇಕು, ಹಾಗೆಲ್ಲ ಏನಿಲ್ಲ. ನಿಮ್ಗೆ ಹೆಂಗೆ ಬೇಕೋ ಹಂಗೆ, ಒಟ್ಟಿನಾಗ ಚರ್ಗಿ ಕಾಣಬಾರ್ದು, ಕಲರ್ ಫುಲ್ ಗೋಲ್ಡನಾಗಿ ಕಾಣ್ತಿರ್ಬೇಕು. ನೋಡಿದ್ದು ನಾನು ಹೆಂಗೆ ಸುತ್ಕೊಳಕತ್ತೇನೆ ಅಂತ ಹೇಳಿ. ಸೊ ನೀವು ಇದ್ರ ಬದಲು ಮಡಿಕೆನ ಯೂಸ್ ಮಾಡ್ಕೋದು. ಮಡಿಕೆ ಮೇಲೆ ಈ ಟೇಪ್ ನೀಟಾಗಿ ಕುತ್ಕೊಳ್ಳೋಂಗಿಲ್ಲ ಗಟ್ಟಿಯಾಗಿ. ಸೊ ಅದು ಬಿಚ್ಕೊಂಡು ಹೋಗ್ತಿರ್ತೈತೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ಮೇಲ್ಗಡೆ ಗಮ್ ಅಂಟು ಹಚ್ಚಿ ಅದ್ರ ಮೇಲೆ ನೀವು ಗೋಲ್ಡನ್ ಕಲರ್ ಮಿಂಚು ಉದಿಸಿದ್ರು ಅದನ್ನು ಈಸಿಯಾಗಿ ಸೇಮ್ ಲಕ್ಷ್ಮಿ ಮುಂದಿರೋ ಕಳಸ, ಬಂಗಾರದ ಕಳಸ ಇರುತ್ತಲ್ಲ ಅದೇ ರೀತಿ ಕಾಣಿಸ್ತೈತಿ. ನೋಡ್ರಿ ನಾನು ಹೆಂಗೆ ಸುತ್ಕೊಂಡು ಹೊಂಟೇನೆ ಅಂಥೇಳಿ. ಸೊ ಆರಾಮಾಗಿದೇನು ಭಾಳ ಟೈಮ್ ಕನ್ಸ್ಯೂಮಿಂಗ್ ಇಲ್ಲ, ಬಡ ಆಗಿ ಹೋಗ್ಬಿಡ್ತೈತಿ. ಇದನ್ನು ಹಿಂಗೆ ಸುತ್ತಬೇಕಂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ನಿಮ್ಗೆ ಹೆಂಗೆ ಬೇಕು ಹಂಗೆ, ಒಟ್ಟಿನಲ್ಲಿ ಚರ್ಗಿ ಕಾಣಬಾರ್ದು, ಎಲ್ಲ ಗೋಲ್ಡನ್ ಕಲರಲ್ಲಿ ಕಾಣೋ ಹಂಗೆ ನೀವು ನೀಟಾಗಿ ಸುತ್ಕೊಂಡು ಹೋಗ್ಬೋದು. ಆಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ಸೀರೆ ಹೆಂಗೆ ಉಡ್ಸೋದು ಯೂಸಿಂಗ್ ಮೆಟಲ್ ಸ್ಟ್ಯಾಂಡ್ ಅಂತ ಒಂದು ವೀಡಿಯೋ ಮಾಡಿ ಹಾಕೇನಿ. ಸೊ ಅದನ್ನು ಚೆಕ್ಔಟ್ ಮಾಡಿರಿ, ನಾನು ಇಲ್ಲಿ ಮೇಲ್ಗಡೆ ನಿಮ್ಗೆ ಐಕಾನ್ ಹಾಕಿರ್ತೀನಿ ಅಂತ. ಸೊ ನೋಡ್ಬೋದು ನೀವು ನಾನು ಹೆಂಗೆ ಮಾಡತ್ತೇನೆ. ಲಾಸ್ಟಿಗೆ ಹಿಂದ್ಗಡೆ ಚರ್ಗಿ ಹಿಂದೆ ತೆಳೆದಾಗ ಈ ರೀತಿ ಅಂಟಿಸ್ಕೊಳಕತ್ತೀನಿ. ಸೊ ನಿಮ್ಗೆ ಕಂಫರ್ಟೇಬಲ್, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಂಟಿಸ್ಕೋಬೋದು. ಹಿಂಗೆ ಅಂತೇನು ಚರ್ಗಿಗೆ ಗೋಲ್ಡನ್ ಕಲರ್ ಟೇಪ್ ಸುತ್ತಿದ ಮೇಲೆ ಸೇಮ್ ಅದು ಬಂಗಾರದ ಕಳಸ ಕಣ್ಣಂಗೆ ಕಾಣಕುಂತೈತಿ. ನೆಕ್ಸ್ಟ್ ನಾನೀಗ ಪ್ಲಾಸ್ಟಿಕ್ ಡಬ್ಬ ತೊಗೊಳಕತ್ತೀನಿ. ಈ ಪ್ಲಾಸ್ಟಿಕ್ ಡಬ್ಬ ಮನೇಲಿ ಆಲ್ರೆಡಿ ಅವೈಲೇಬಲ್ ಇದ್ದೇ ಇರ್ತಾವೆ ನಿಮ್ಮ ಕಡೆ ಈ ಥರ. ಸೊ ಅದು ನಿಮ್ಗೆ ಯೂಸ್ ಆಗ್ತಿರಂಗಿಲ್ಲ ಅಂತ ಡಬ್ಬ ತೊಗೊಂಡು ಅದ್ರ ಮೇಲೆ ನಾನು ಸಿಲ್ವರ್ ಟೇಪ್ ಸುತ್ತತೀನಿ. ಸಿಲ್ವರ್ ಯಾಕೆ ಸುತ್ತಾಕತ್ತೀನಿ, ಗೋಲ್ಡನ್ ಸುತ್ತಿದ್ರೆ ಗೋಲ್ಡನ್ ಚರ್ಗಿ ವಿತ್ ಗೋಲ್ಡನ್ ಡಬ್ಬ ಚೆನ್ನಾಗಿ ಆಕೈತಿ. ಬಟ್ ನಾನು ನಿಮಗೊಂದು ಐಡಿಯಾ ಇರಲಿ ಹೆಂಗೆ ಕಾಣ್ತೈತೆ ಅಂತ ತೋರಿಸ್ಕೊಡೋಕೆ ಸಿಲ್ವರ್ ಟೇಪ್ ಅದನ್ನು ಸುತ್ತಾಕತ್ತೀನಿ ನಾನು. ಸೊ ನಿಮ್ಗೆ ಅದು ಹೆಂಗೆ ಬೇಕೋ ಹಂಗೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅದನ್ನು ಟೇಪ್ನ ಅದಕ್ಕೆ ಡಬ್ಬಿಗೆ ಅಟ್ಯಾಚ್ ಮಾಡ್ಬೋದು. ಇದು ಸ್ಟೆಪ್ ಹಿಂಗೆ ಫಾಲೋ ಮಾಡ್ಬೇಕಂತ ಏನಿಲ್ಲ. ನೋಡ್ರಿ ಈ ರೀತಿ ಪಟ ಅಂತ ಆಗೋಗ್ಬಿಡ್ತಿದೆ, ಏನು ಭಾಳ ಆಗೋದೇ ಇಲ್ಲ ಸುತ್ತೋದು. ಸೊ ಇದು ಭಾಳ ಈಸಿ ಪ್ರೊಸೀಜರ್. ಆಮೇಲೆ ಟೇಪ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಮನ್ಯಾಗ ಹುಡುಗರು ಇದ್ದವ್ರಿಗಂತೂ ನೋಡಿರ್ತೀರಿ, ಇದನ್ನ ಪ್ರಾಜೆಕ್ಟ್ ವರ್ಕ್ ಯೂಸ್ ಮಾಡ್ತಿರ್ತಾರೆ. ಬರೀ 10 ರೂಪಾಯಿಗೆ ಒಂದು ಟೇಪ್ ನೋಡ್ತಿರ್ಬೋದು ನೀವು. ಇವಾಗಿದ್ದ ನನ್ನ ಡಬ್ಬ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ನೋಡ್ರಿ. ಚರ್ಗಿನೂ ರೆಡಿ ಆಗೈತಿ, ಮೇಲ್ಗಡೆ ಡಬ್ಬದ ಮೇಲೆ ಈ ಥರ ಚರ್ಗಿ ನೋಡ್ರಿ ಬಂಗಾರದ ಕಳಸ ಕಣ್ಣಂಗೆ ಕಾಣತೈತಿಲ್ಲ, ಅದು ಸೇಮ್ ಟು ಸೇಮ್. ಸೊ ನೀವು
ನೆಕ್ಸ್ಟ್ ಬೇಕಾಗಿರೋ ಮೇನ್ ಐಟಮ್ ಏನಪ್ಪ ಅಂತಂದರೆ ಇದೊಂದು ಗ್ಲಿಟರ್ ಪೇಪರ್. ಇದು ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಯೂಸ್ ಮಾಡ್ತಾರೆ ನೋಡ್ರಿ, ಅದು ಒಂದು 5 ರೂಪಾಯಿ ಅಥವಾ ಇರ್ತದೆ. ಸೊ ಅದನ್ನು ನಾನು ಒಳಗಡೆ ಇದು ಮಾಡ್ಕೊಂಡು ಮುದುಡಿ ಮಾಡ್ಕೊಂಡು ಒಳಗಡೆ ಹಾಕ್ಕೊಂಡೆ. ಯಾಕಂತಂದ್ರೆ ಬಂಗಾರದ ಕಳಿಸಿದೊಳಗೆ ಬಂಗಾರ ತುಂಬ್ದಂಗೆ ಇರಬೇಕಲ್ಲ, ಸೊ ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡೆ. ಅದ್ರ ಬದಲಿ ನೀವು ಗೋಲ್ಡನ್ ಕಲರ್ ಪೇಪರ್ ಸಿಗ್ತಾವೆ, ಅದನ್ನು ಹಾಕೋಬಹುದು. ಸೊ ನೆಕ್ಸ್ಟ್ ನಾನು ಏನು ಮಾಡಕತ್ತೇನೆ ಅಂದರೆ ಕಾಯಿನ್ಸ್, ಇವಾಗ ಬಂಗಾರದ ಕಳಸದಿಂದ ಕಾಯಿನ್ಸ್ ಆಚೆ ಬರಕತ್ತಾವ ಅನ್ನೋದು ತೋರಿಸ್ಕೊಡ್ಬೇಕಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ವೈಟ್ ಟೇಪ್, ಇದು ಮಾಮೂಲಿ ಸೆಲ್ಲೋ ಟೇಪ್ ಇರ್ತದಲ್ಲ, ಆ ಟೇಪ್ನ ಉದ್ದಗ ತಗೊಂಡು ಅದ್ರ ಮೇಲೆ ನಮ್ಮ ಹತ್ರ ಯಾವ ನಾಣ್ಯ ಇರ್ತಾವೋ ಆ ನಾಣ್ಯನ ಅಂಟಿಸ್ಕೊಂಡು ಹೋಗೋದು. ಹಿಂಗೆ ಈ ರೀತಿ ಅನ್ಸತ್ತೇನಲ್ಲ ಹಂಗೆ. ನಿಮ್ಮ ಹತ್ರ 10 ರೂಪೀಸ್ ಗೋಲ್ಡ್ ಕಾಯಿನ್ಸ್ ಇದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಬರ್ತೈತಿ. ಇಲ್ಲಪ್ಪ ನಮ್ಮ ಕಡೆ 10 ರೂಪೀಸ್ ಗೋಲ್ಡ್ ಕಾಯಿನ್ಸ್ ಇಲ್ಲ ಅಂದರೆ ನೀವು ಇಷ್ಟೇ ಹಿಂಗಾನು ಅಂಟಿಸ್ಕೋಬೋದು. ಇದು ಬೇಡಪ್ಪ ಇನ್ನೂ ಎಫೆಕ್ಟಿವ್ ಆಗಿ ಬೇಕಂತಂದ್ರೆ ನಾವೇನು ಮಾಡ್ಬೇಕಂದ್ರೆ ಇದೇ ಕಾಯಿನ್ಸಿಗೆ ಮೇಲ್ಗಡೆ ಗಮ್ ಹಾಕ್ಬಿಟ್ಟು ಮಿಂಚು ಉದುರಿಸ್ಕೋಬೇಕು, ಗೋಲ್ಡನ್ ಕಲರ್ ಮಿಂಚು. ಆವಾಗ ಅದು ಇನ್ನೂ ಸೇಮ್ ಟು ಸೇಮ್ ಗೋಲ್ಡನ್ ನಾಣ್ಯ ಕಂಡಂಗೆ ಕಾಣ್ತಾವ. ಸೊ ಬಂಗಾರದ ನಾಣ್ಯ ಕಣ್ಣಂಗೆ ಕಾಣ್ತಾವೆ, ಅದನ್ನ ನೀವು ಮಾಡ್ಕೋಬೋದು. ಬಟ್ ನಾನು ಅದನ್ನೆಲ್ಲ ಮಾಡಲಿಲ್ಲ, ನಿಮ್ಗಷ್ಟು ಸಿಲ್ವರ್ ಕಾಯಿನ್ಸ್ ಹಿಂಗೆ ಅಂಟಿಸಿ ತೋರ್ಸಕ್ಕೆ ಇವಾಗ ನೀವು ನೋಡ್ತಿರ್ಬೋದು ಔಟ್ಪುಟ್ ಎಷ್ಟು ನೀಟಾಗಿ ಬರಕ್ಕೆ ಕುಂತೈತೆ ಅಂತ ಹೇಳಿ. ನಾನು ಈ ರೀತಿ 3 ಸರ ಮಾಡ್ಕೊಂಡೆ, ಅದು ಸೆಲ್ಲೋ ಟೇಪಿಗೆ ಅಂಟಿಸಿ. ನೀವು ಇದನ್ನು ಲೆಂತ್ ಆ್ಯಕ್ಚುಲಿ ಭಾಳ ಉದ್ದ, ಅದು ನಾನು ನಿಮಗೆ ನೀಟಾಗಿ ಕಾಣಲಿ ಅಂತ ತೋರಿಸ್ಕೊಡಕತ್ತಿದ್ದೆ ಅಷ್ಟೇ. ಅದನ್ನು ಸ್ವಲ್ಪ ಶಾರ್ಟ್ ಮಾಡ್ಕೊಂಡು ನಿಮ್ಮ ಅಳತಿಗೆ ನೀವು ಲಕ್ಷ್ಮಿ ಎಷ್ಟು ಹೈಟಿಗೆ ಕೂರ್ಕೋತೀರಿ, ಯಾವ ರೀತಿ ಇದು ಮಾಡ್ತೀರಿ ಅಂತ ನೋಡ್ಕೊಂಡು ನೀವು ಅದನ್ನು ಮಾಡ್ಕೋಬೋದು, ಈ ನಾಣ್ಯಗಳ ಸರನ. ಸೊ ನೀವು ಇದನ್ನು ನಾಣ್ಯಗಳ ಹಾರನೂ ಮಾಡ್ಕೋಬೋದು, ಲಕ್ಷ್ಮಿ ಫೋಟೋಗೆ ಹಾಕಕ್ಕೆ, ಲಕ್ಷ್ಮೀ ದೇವಿಗೆ ಹಾಕಕ್ಕೂ ಮಾಡ್ಕೋಬೋದು. ವೆರಿ ಈಸಿ ಅದು ಕೂಡ. ಸೊ ಇವಾಗ ಅದು ಒಳಗಡೆ ನಾವು ಚರ್ಗಿ ಒಳಗಡೆ ಗೋಲ್ಡನ್ ಪೇಪರ್ ಅಥವಾ ಗಿಫ್ಟ್ ಪೇಪರ್ ಗೋಲ್ಡನ್ ಕಲರ್ ಹಾಕೊಂಡಾದ್ಮೇಲೆ ಈ ರೀತಿ ಏನು ನಾಣ್ಯಗಳ ಸರ ಮಾಡ್ಕೊಂಡಿರ್ತಿರಲ್ಲ ನೀವು, ಅದನ್ನ ಅದ್ರೊಳಗೆ ಅಂಟಿಸ್ಕೊಂಡ್ರೆ ಆಯ್ತು, ನಿಮ್ದು ಬಂಗಾರದ ಕಳಸ ರೆಡಿ ಆಗಿರ್ತೈತಿ. ಸೊ ನೋಡ್ತಿರ್ಬೋದು ನೀವು ಹೆಂಗೆ ರೆಡಿ ಆಗುತ್ತೆ ಅಂತ ಹೇಳಿ. ಬಟ್ ನಾ ಇಲ್ಲಿ ಬರೀ ಉದ್ದಗ ಮಾಡ್ಕೊಂಡಿದ್ದು ಯಾಕಂದರೆ ನಿಮಗೆ ನೀಟಾಗಿ ಕಾಣಿಸ್ಲಿ ಅಂತ ಅಷ್ಟೆ. ಬಟ್ ಆಮೇಲೆ ನಾನು ಏನು ಮಾಡಿದೆ, ನನಗೆ ಎಷ್ಟು ಬೇಕೋ ಅಳತಿಗೆ ಯಾವ ರೀತಿ ನಂಗೆ ನಾಣ್ಯ ಕೆಳಗೆ ಬೀಳುವಂಗೆ ಕಾಣಬೇಕು, ನಮಗೆ ಯಾವ ಡಿಸೈನ್ ಬೇಕೋ ಕಟ್ ಮಾಡ್ಕೊಂಡು ನೀವು ನೋಡ್ತಿರ್ಬೋದು. ನಾನು ಅದನ್ನು ಕಟ್ ಮಾಡಿಕೊಂಡು 3 ಒಂದೇ ಕಡೆ ಅಟ್ಯಾಚ್ ಮಾಡ್ಕೊಂಡಿನಿ, ಅಂದರೆ ಬೀಳು ಹಂಗೆ ಲುಕ್ ಬರಬೇಕದು. ಸೊ ಅಟ್ಯಾಚ್ ಮಾಡ್ಕೊಂಡಿನಿ. ಹಿಂದ್ಗಡೆ ಡಬಲ್ ಟೇಪ್ ಹಾಕಿ ಕಾಯಿನ್ಸ್ನ ಅಂಟಿಸ್ಕೊಂಡ್ಬಿಟ್ಟೆ ನಾನು ಕೆಳಗಡೆ ಒಂದು ಇದ್ರ ಕಡೆ, ಯಾಕಂದ್ರೆ ಬಿಡಿ ಆದ್ರೆ ಚೆನ್ನಾಗಿ ಕಾಣಂಗಿದಲ್ರಿ, ಅದಕ್ಕೆ ಹಂಗೆ ಅಂಟಿಸ್ಕೊಂಡ್ಬಿಟ್ಟೆ. ನೋಡ್ತಿರ್ಬೋದು ನೀವು, ನಾನು 3 ಇದ್ದಿದ್ದಲ್ಲ ಇನ್ನು ಕಟ್ ಮಾಡಿ ಚಿಕ್ಕ ಮಾಡ್ಕೊಂಡು ಅಲ್ಲೆಲ್ಲ ಅಂಟಿಸ್ಕೊಂಡ್ಬಿಟ್ಟಿನಿ. ಮತ್ತು ಕೆಳಗಡೆ ಈ ರೀತಿ ಒಂದು ಸಿಲ್ವರ್ದ ಪ್ಲೇಟ್ ಥರ ಇಟ್ಟಿನಿ, ಅದರೊಳಗೆ ಕಾಯಿನ್ಸ್ ಹಾಕಿನಿ, ಕಾಯಿನ್ಸ್ ಬೀಳು ಹಂಗೆ ಕಾಣುವಂಗೆ. ನೀವು ನೋಡ್ತಿರ್ಬೋದು ಎಷ್ಟು ಔಟ್ಪುಟ್ ಎಷ್ಟು ಚೆನ್ನಾಗಿ ಬಂದೈತೆ ಹೇಳಿ. ಅಲ್ಲಿ ಮಧ್ಯಕ್ಕೆ ಲಕ್ಷ್ಮೀನ ಕೂರಿಸೋದು, ಮತ್ತು ಕೆಳಗಡೆ ಏನು ಸಿಲ್ವರ್ ಡಬ್ಬ ಮಾಡಿದ್ರೆ ಅದ್ರ ಬದಲು ನೀವು ಗೋಲ್ಡನ್ ಕಲರ್ ಹಾಕೊಂಡ್ರೆ ಎಫೆಕ್ಟಿವ್ ಬರ್ತೈತಿ. ಮತ್ತು ಆ ಕಡೆ ಒಂದನ್ನು ಸೇಮ್ ಲೆಫ್ಟ್ ಆ್ಯಂಡ್ ರೈಟ್ಗೆ ಇದೇ ರೀತಿ 2 ಕಡೆನೂ ಮಾಡ್ಕೊಂಡು ಮಧ್ಯಕ್ಕೆ ಲಕ್ಷ್ಮೀನ ಕೂರಿಸಿದ್ರೆ ವಾ ಮಸ್ತ್ ಕಾಣ್ತೈತಿ ನಿಮ್ಮ ಲಕ್ಷ್ಮಿ. ಈ ಸಲ ವರಮಹಾಲಕ್ಷ್ಮಿ ಅಂತ ಬ್ಯೂಟಿಫುಲ್ ಆಗಿ ಮಾಡ್ಬೋದು ನೀವು. ಸೊ ಇದು ವೆರಿ ಈಸಿ ಪ್ರಾಸೆಸ್, ಮತ್ತು ಜಾಸ್ತಿ ಏನೂ ಖರ್ಚಾಗೋಲ್ಲ. ಮ್ಯಾಕ್ಸಿಮಮ್ ಅಂದರೆ 10 ರೂಪೀಸ್ 10 to 15 ರೂಪೀಸ್ ಅಷ್ಟೇ ಖರ್ಚಾಗ್ತೈತಿ. ಅದರೊಳಗೆ ನೀವು ಈ ರೀತಿ ಬಂಗಾರದ ಕಳಸನ ಮಾಡ್ಕೋಬೋದು. ಆಮೇಲೆ ಇದಷ್ಟೇ ಅಲ್ಲ, ಇದನ್ನ ಬೇರೆ ವೆರೈಟಿನಲ್ಲೂ ನೀವು ಡಿಸೈನ್ ಮಾಡ್ಬೋದು, ಬೇರೆ ಥರದಲ್ಲೂ ನೀವು ಡೆಕೋರೇಟ್ ಮಾಡ್ಬೋದು. ಆಮೇಲೆ ನೀವು ನೋಡ್ತಿರ್ಬೋದು ನಾಣ್ಯದ ಬದಲು ಅದರೊಳಗೆ ಚರ್ಗಿ ಒಳಗಡೆ ಬಂಗಾರದ ಕಳಸೊಳಗಡೆ ಹೂ ಬೀಳೋ ಥರ ನಾನು ಹಾಕೊಂಡಿದ್ದೀನಿ. ಇದೇ ಥರ ನೀವು ಲೆಫ್ಟ್ ಆ್ಯಂಡ್ ರೈಟ್ 2 ಕಡೆನೂ ಇಟ್ಕೊಂಡ್ರೆ ಇನ್ನೂ ಎಫೆಕ್ಟಿವ್ ಆಗಿ ಬರುತ್ತೆ. ಮಧ್ಯಕ್ಕೆ ಲಕ್ಷ್ಮಿ ಕೂತಿರ್ತಾಳೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.